ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ರಾಜ್ಯದಲ್ಲಿ ರಾಜಕೀಯ ಜಗಳದ ಉತ್ತಂಕಕ್ಕೆ ಹೋಗಿದ್ದೇನೋ ಅಥವಾ ಬದಲಾವಣೆ ಉತ್ತಂಕಕ್ಕೆ ಹೋಗಿದ್ದೇನೋ ಅಥವಾ ಮತ್ತೆ ಯಾವುದೇ ಉತ್ತಂಕಕ್ಕೆ ಹೋಗಿದ್ದೇನೋ ಗೊತ್ತಿಲ್ಲ. ಆದರೆ ಮೇ 15ಕ್ಕೆ ಅಂದ್ರೆ ಮೇ 4 ನಂತರ ಯಾವುದೇ ಸಮಯದಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಸುದ್ದಿ ಮಾತ್ರ ಅವ್ರ ಬೆಂಬಲಿಗರಿಂದ ಸಾಕಷ್ಟು ಹರಿದಾಡ್ತಾ ಇದೆ. ಅವ್ರು ಆಗ್ತಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಪ್ರಯತ್ನ ಮಾತ್ರ ಬಿಟ್ಟಿಲ್ಲ. ಪ್ರಾರ್ಥನೆಯೂ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಕ್ರಾಂತಿಯ ನೆಲೆಗಟ್ಟಿನಲ್ಲಿ ಏನೋ ಬದಲಾವಣೆ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ದಿಲ್ಲಿಯ ಸುತ್ತ ಗಿರಿಕಿ ಹೊಡಿತಾ ಇದ್ದಾರೆ DK ಶಿವಮಂತ ಅವ್ರ ಸಹೋದರ DK ಸುರೇಶ್. ಶತಾಯಗತ ಈ ಸಲ ನಾವು ಆಗಲೇಬೇಕು ಅನ್ನುವಂಥ ಮಟ್ಟಕ್ಕೆ ಬಂದು ನಿಂತಿದ್ದಾರೆ. ಆಯ್ತಲ್ಲಪ್ಪ, ಎಲ್ಲ ಕೊಟ್ಟಿವಿ, ಸಿದ್ದರಾಮಯ್ಯನವರು ನಮ್ಮ ದೇವರ ಸಮಾನ, ನಮ್ಮ ವೇದ, ನಮ್ಮ ಗುರು ಏನೆಲ್ಲ ಮಾತಾಡಿ ಕೊನೆ ಹಂತಕ್ಕೆ ಓದಿಲ್ಲ, ನಮಗಿದು ಈ ಸಲ ಸೇಮ್ ಸೀಟ್ ಕೊಡಲೇಬೇಕು ಅನ್ನುವಂಥ ಒಂದು ದೃಢ ಮನಸ್ಸಿಗೆ ಬಂದು ನಿಂತಿದ್ದಾರೆ. ಸಿದ್ದರಾಮಯ್ಯನವರು ಇಲ್ಲ ಸಂಪುಟ ವಿಸ್ತರಣೆ ಮಾಡ್ತೀವಿ ಅನ್ನುವಂಥ ತಮ್ಮ ಮಿತ್ರರ ಅಥವಾ ತಮ್ಮ ಬೆಂಬಲಿಗರ ಜೊತೆ ಕೂಡ ವಿಸ್ತರಣೆ ಮಾಡೋಣ ಅನ್ನುವಂಥ ಮಾತು ಮಾತಾಡಿದರೆ, ವಿಸ್ತರಣೆ ಬೇಡ, ಮೊದಲು ಬದಲಾವಣೆ ಆಗಲಿ ಆಮೇಲೆ ವಿಸ್ತರಣೆ ಆಗಲಿ ಅನ್ನೋದು DK ಅವರ ಸ್ಪಷ್ಟ ಅಭಿಪ್ರಾಯ. ಸಪೋಸ್ ಇಲ್ಲಿ ಒಂದು ವಿಚಾರ ಏನಪ್ಪ ಅಂದ್ರೆ, ನಿಧಾನಕ್ಕೆ ಇತ್ತೀಚೆಗೆ ಕರ್ನಾಟಕ ತುಂಬ DK ಅವರ ಪರವಾದಂಥ ಗಾಳಿ ಬೀಸಲಿಕ್ಕೆ ಶುರುವಾಗಿದೆ. ಅವರಿಗೆ ಬೆಂಬಲಿಗರಿಲ್ಲ, ಶಾಸಕರಿಲ್ಲ ಅಂತ ಏನೋ ಆರ್ಗ್ಯುಮೆಂಟ್ ಮಾಡ್ತಾಯಿದ್ರು. ಇವತ್ತು ಅದನ್ನು ಪಡ್ಕೊಳ್ತಾ ಇದ್ದಾರೆ, ಮನಸ್ಸನ್ನು ಒಲಿಸ್ಕೊಳ್ತಾ ಇದ್ದಾರೆ. ರಾಜಕೀಯದಲ್ಲಿ ಮನಸ್ಸು ಒಲಿಸ್ಕೊಳ್ಳೋದಪ್ಪ ಅಂದರೆ ನಿಮ್ಗೆ ಗೊತ್ತದ, ದುಡ್ಡಿನ ಹಸ್ತಾಂತರ ಮಾಡುವಂಥದ್ದು, ಮತ್ತೇನು ಮಾಡುವಂಥದ್ದು, ನಿಮ್ಗೆ ಆ ಅಧಿಕಾರದ ಆಸೆ ತೋರಿಸುವಂಥದ್ದು, ಹೇಗಾದರೂ ಮಾಡಿ ಅಧಿಕಾರ ಹಿಡಿಯೋದಕ್ಕೆ ಬೆಂಬಲ, ಶಾಸಕರ ಬೆಂಬಲ ಪಡೆಯೋದನ್ನ ಆಗಿದೆ. ಅದು ಬಿಟ್ಟು ಮತ್ತೇನಿಲ್ಲ. ಮತ್ತದಕ್ಕೂ ಯಾರು ಬಗ್ಗುವುದಿಲ್ಲ. ಅಷ್ಟು ದಡ್ರು ಅಲ್ಲ, ಕೇವಲ ಬೆಲ್ಲದ ಮಾತುಗಳಿಗೆ ಮಾತಾಡಿ ಅವ್ರು ಹೇಳಿದಂಗೆ ಕುಣಿಯೋದಕ್ಕೆ ಅಲ್ಲಿ ಶಾಸಕರು ಏನಪ್ಪ ಅಂತಂದ್ರೆ ಅವರು ಏನಪ್ಪ ಅರಿಗೀಡಿಗಳಲ್ಲ, ಎಲ್ಲರೂ ತಿಳಿವಳಿಕೆ ಇದ್ದವರು, ಬುದ್ಧಿವಂತರು, ಸಾಧ್ಯಷ್ಟು ಮಟ್ಟಿಗೆ ತಮ್ಮ ರಾಜಕೀಯ ಭವಿಷ್ಯಕ್ಕೆ ದುಡ್ಡನ್ನು ಕೂಡ ಹಾಕುವಂಥ ಜನ ಅವರಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಬಂತೀನಿ 2028 ಅದು ದುಡ್ಡು ಬೇಕಲ್ಲ ಖರ್ಚಿಗೆ. ಅದು ಎಲ್ಲ ದೃಷ್ಟಿ ಇಟ್ಕೊಂಡು ಎಲೆಕ್ಷನ್ ಖರ್ಚು ಮತ್ತೆ ಯಾವುದು ಖರ್ಚು ಎಲ್ಲ ಹಿಡ್ಕೊಂಡು ಇವತ್ತು ಶಾಸಕರ ತಮಗೆ ಯಾರು ಸಹಾಯ ಮಾಡ್ಬೋದು ಅಂತ ಜೈ ಎನ್ನುವಂಥ ಪ್ರಸಂಗ ಆ ದಿಶೆಯಲ್ಲಿ DK ಅವರು ಯಶಸ್ವಿ ಆಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಹೀಗಾಗಿ ಒಂದು ವೇಳೆ DK ಅವರು ಸಪೋಸ್ ಏನಾದರೂ ಮುಖ್ಯಮಂತ್ರಿ ಆದರೆ ಯಾರಿಗೆ ಹೆಚ್ಚು ಲಾಸ್ ಆಗ್ತದೆ? ಇಲ್ಲ, ಹೆಚ್ಚು ಕಡಿಮೆ ಪರಮೇಶ್ವರ್ ಅವರು ಆದ್ರೆ ಆಗಲಪ್ಪ, ಬಿಟ್ಟರೆ ದಲಿತ ಕೊಟ್ಟದಾಗ ಅನ್ನುವಂಥ ದೃಷ್ಟಿಯಲ್ಲಿದ್ದಾರೆ. ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಅದನ್ನು ಆಸೆ ಇಟ್ಟಿಲ್ಲ ಇವತ್ತು. ಯಾಕೆ ನಮ್ಗೆ ವಯಸ್ಸು ಇನ್ನೂ ಮುಂದೂಡಿದ್ರೆ ಆಯ್ತಪ್ಪ ಅನ್ನುವಂಥದ್ದು. ಇನ್ನು ಕಾಂಗ್ರೆಸ್ 2022 ಬರ್ತದೋ ಇಲ್ಲವೋ ಗೊತ್ತಿಲ್ಲ, ಆದರೂ ಸಹಿತ ಬಂತಂದ್ರೆ ಆಗ ನಾವು ಪಡೆದಾಗಿದ್ದು ಈಗ ಅದನ್ನು ಇಟ್ಕೊಂಡಿದ್ದೀವಿ ಅಂದ್ರೆ ಮುಖ್ಯಮಂತ್ರಿ ಸ್ಥಾನ ಇಟ್ಕೊಂಡು ನಾವು ಮುಂದುವರಿತೀವಿ ಅನ್ನೋದು DK ಅವ್ರ ವಾದ. ಅದೇ ಕಾಲಕ್ಕೆ ಅತ್ಯಂತ ಈ CM ಪೋಸ್ಟಿಗೆ ಕಾಂಪಿಟೇಟರ್ ಇವತ್ತು ಯಾರಪ್ಪ ಅಂದ್ರೆ DK ಅವರು ಎದುರಾಳಿ ಸತೀಶ್ ಜಾರಕಿಹೊಳಿ ಅವರು. ಹೀಗಾಗಿ ಇವರಿಬ್ಬರ ಮಧ್ಯದಲ್ಲಿ ಈ ಕದನ ಇದು ಒಂದು ರೀತಿಯಿಂದ. ಅದಕ್ಕಾಗಿ ಸಿದ್ದರಾಮಯ್ಯನವರು ಹಿಂದದ ವಾರಸದಾರಪ್ಪ ಇವ್ರದ್ದು ಅವ್ರ ಮಗ ಮಾತಾಡಿದ್ದು ಮಾಡಿದ್ದು ಎಲ್ಲ ನಾವು ನೋಡಿದ್ದೀವಿ. ಅಂದ್ರೆ ನಿಧಾನಕ್ಕೆ ಸಿದ್ದರಾಮಯ್ಯ ನಂತರ ಸತೀಶ್ ಇದು ಗೊತ್ತಾಗಿರುವಂತಹ DK ಅವರು ಇನ್ನು ಈ ಸಂದರ್ಭ ಬಿಟ್ಟು ಕೊಟ್ಟರೆ ಇನ್ನು 2 ವರ್ಷದಲ್ಲೇ ತಮ್ಮ ಸ್ಥಾನವನ್ನು ಸತೀಶ್ ಅವರು ಬಲಿಷ್ಠ ಮಾಡ್ಕೊಳ್ತಾರೆ. ಜೊತೆ ಸಿದ್ದರಾಮಯ್ಯರು ಅವ್ರಿಗೆ ಬೆಂಬಲ ನಿಶ್ಚಿತವಾಗಿ ಸೂಚಿಸ್ತಾರೆ. ಯಾಕಂದರೆ ಅತ್ಯಂತ ಕಠಿಣ ಸಮಯದಲ್ಲೇ ಸತೀಶ್ ಅವರು ನಮ್ಮ ಸಿದ್ದರಾಮಯ್ಯರ ಜೊತೆ ಗುರುತಿಸಿಕೊಂಡಂಥವ್ರು ಇದ್ದಾರೆ. ಸಿದ್ದರಾಮಯ್ಯ ಆರ್ಥಿಕ ಬೆಂಬಲ ಕೊಟ್ಟ ಅಹಿಂದ ಮೂಮೆಂಟನ್ನು ಜೀವಂತ ಇಡುವಲ್ಲಿ ದೊಡ್ಡ ಪಾತ್ರ ವಹಿಸಿದವರು ಇದ್ದಾರೆ. ಹೀಗಾಗಿ ಅವರಿಗೆ ಪ್ರಪೋಸ್ ಮಾಡಿ 2022 ಸಪೋಸ್ ಏನಾದರೂ ಅಧಿಕಾರಕ್ಕೆ ಬಂದರೆ ಸತೀಶ್ ಅವರು ದೊಡ್ಡ ಒಂದು ಅಡ್ಡಗೋಡೆ ಆಗ್ತಾರೆ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ಯದ. ಹೀಗಾಗಿ DK ಅವರು ಈಗಿನ CM ಆಗಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ತಾನು CM ಆದರೆ ಅಧ್ಯಕ್ಷರಿಗೆ ಯಾರಿಗಾದರೂ ಹೋಗಲಿಪ್ಪ ಅನ್ನುವಂಥ ಸ್ಥಿತಿಯಲ್ಲಿದ್ದಾರೆ. ಅದನ್ನು ಬೇಕಾದರೆ ಸತೀಶ್ ಅವರು ಕೊಟ್ಟರು ಕೊಡ್ಬೋದು.
ಬೇಡ ಮತ್ತೆ ಬೇಕಾದರೂ ಕೊಡ್ಬೋದು, ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈಗಾಗಲೇ ಅವ್ರಿಗೆ ಗೊತ್ತಾಗ್ಯದ ಸಿದ್ದರಾಮಯ್ಯರನ್ನ ಈಗ ಬದಿಗೆ ಸರಿಸೋದು ರಗಡ ಆಗ್ಯದ ಅವ್ರಿಗೆ, ಸಾಕಬೇಕಾಗ್ಯದ. ಯಾಕಂದರೆ ಇಲ್ಲಿವರೆಗೆ ಸಿದ್ದರಾಮಯ್ಯರ ಹೆಸರು, ಅವ್ರ ವ್ಯಕ್ತಿತ್ವ, ಜೊತೆಗೆ ಅವ್ರ ಬೆಂಬಲಿಗರು, ಶಾಸಕರು ಇವರೆಲ್ಲ ಕಿತ್ತು ಹಾಕುವಲ್ಲಿ ಸಾಕಷ್ಟು ಸೋತ್ಸುನ್ನಾಗಿರುವಂಥ ಡಿ ಕೆ ಶಿಯವರು ಇನ್ನು ಮತ್ತೊಬ್ಬ ವ್ಯಕ್ತಿಯನ್ನು ತಯಾರು ಮಾಡಿಕೊಂಡು ತಮ್ಮ ಪ್ರಬಲ ರಾಜಕೀಯ ವೀರ್ಯ ಮಾಡಿಕೊಳ್ಳುವಷ್ಟು ದಡ್ಡರಂತೆ ಅವರಲ್ಲ. ಹೀಗಾಗಿ ಈ ಸಂದರ್ಭದಲ್ಲಿ ಏನಾದರೂ ಡಿ ಕೆ ಶಿಯವರು ಬಯಸಿದಂತಹ CM ಹುದ್ದೆ ಅವ್ರು ಸಿಗ್ತಪ್ಪ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ತಮಗೆ ಯಾರು ಆಗ್ತಾರಪ್ಪ ವೈರಿಗಳು ರಾಜಕೀಯವಾಗಿ ಅವರನ್ನು ಬದಿಗೆ ಸರಿಸೋದ್ರಲ್ಲಿ ಎರಡು ಮಾತೇ ಇಲ್ಲ. ಹೀಗಾಗಿ ಸತೀಶ್ ಅವರು ಈ ಸಂದರ್ಭದಲ್ಲೇ ಶತಾಯ ಮಾಡಿ ಸಿದ್ದರಾಮಯ್ಯನ ಇಟ್ಕೊಂಡು ಹೋಗುವಂಥ ಮುಂದುವರ್ಸ್ಕೊಂಡು ಹೋಗುವಂಥ ಮನೋಸ್ಥಿತಿಗೆ ಬಂದಿದ್ದಾರೆ. ಜೊತೆಗೆ ತಮ್ಮದೇ ಅಂತ ಒಂದು ಮಾದೇವಪ್ಪನವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅವರೆಲ್ಲ ಗುಂಪು ಕಟ್ಕೊಂಡು ಸಿದ್ದರಾಮಯ್ಯರನ್ನು 2022 ರಕ್ಷಿಸ್ಕೊಂಡು ಹೋಗೋದು, CM ಆಗಿ ಅನ್ನೋದು ಅವ್ರ ಪ್ರಬಲ ಆಕಾಂಕ್ಷೆ. 2022 ಬೇಕಾದ ಆಗ್ತದೆ, ಹಾರಿಸೋದು ನೋಡು ಚಿತ್ರ ಆಗ್ತದೆ, ಡಬ್ಬರೇ ಆಗ್ತದೆ, ಏನು ಬೇಕಾದ ಆಗ್ಬೋದು, ನಮ್ಗೆ ಹೋಪ್ಸ್ ಅದಾವ ಅನ್ನೋದು ಅವ್ರ ಮಾತು. ಈ ಸಂದರ್ಭದಲ್ಲಿ ಮಾತ್ರ ಅವ್ರಿಗೆ ಆ ಹೋಪ್ಸ್ ಇಲ್ಲ. ಯಾಕಪ್ಪ ಅಂದ್ರೆ ಸಪೋಸ್ ಏನಾದರೂ ಸಿದ್ದರಾಮಯ್ಯನವರು ಇಳಿಯುವಂಥ ಪ್ರಸಂಗ ಬಂದರೆ ಅದು ಕೇವಲ ಡಿ ಕೆ ಶಿಯವರ ಪ್ರಬಲ ರಾಜಕೀಯ ಇಚ್ಛಾಶಕ್ತಿಯಿಂದ. ಯಾಕಂದ್ರೆ ಇನ್ನೇನು ಕೇಳಬೇಕಾಗಿದೆ, ಇನ್ನೇನು ಬದಲಾವಣೆ ಮಾಡೋರು ಸಿದ್ದರಾಮಯ್ಯನವರು. ಗ್ಯಾರಂಟಿ ಕೊಟ್ಟರು, ಮಾಡಿದ್ರು, ಅವರಲ್ಲಿದ್ದಂಥ ಪ್ರಮೋನ್ನತವಾದಂಥ ಒಂದು ಆಡಳಿತ ಕೊಟ್ಟು ಬಿಟ್ಟಿದ್ದಾರೆ. ಈಗಾಗಲೇ ಇದರ ಮುಂದಂತೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ರೈತರ ಬೇಡಿಕೆಗಳನ್ನ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ಕಾಲಕ್ಕೆ ಇನ್ನೂ ಅನೇಕ ಬೇಡಿಕೆಗಳಿದ್ದಾವೆ. ಬಡತನ ಪೂರ್ಣ ಪ್ರಮಾಣದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಹೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇವೆಲ್ಲರೂ ಅಸಾಧ್ಯ ಕೆಲವು ಮಾತುಗಳು. ನಿರುದ್ಯೋಗ, ಉದ್ಯೋಗ ಸೃಷ್ಟಿ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಏನೋ ಕೊಟ್ಟು ಸಮಾಧಾನ ಮಾಡ್ಬೋದು, 56,000, 1 ಲಕ್ಷ, 2 ಲಕ್ಷ ಕೊಟ್ಟು ಸಮಾಧಾನ ಮಾಡ್ಬೋದು. ಆದರೆ ಇವತ್ತು ನಮ್ಮ ರಾಜ್ಯದಲ್ಲಿ ಕಡಿಮೆ 4ರಿಂದ 5 ಲಕ್ಷ ಜನ ನಿರುದ್ಯೋಗಿಗಳಿದ್ದಾರೆ. ಅಷ್ಟೆಲ್ಲ ಜನಕ್ಕೆ ಉದ್ಯೋಗ ಕೊಡಿಸೋದು ಶಕ್ತಿ ಇಲ್ಲ ಅರವಿಂದ್ ದೇಶಪಾಂಡೆ ಅವರ ಅಭಿಪ್ರಾಯದಲ್ಲಿ. ಈ ಎಲ್ಲ ನೆಲೆಗಟ್ಟಿನಲ್ಲಿ ಸತೀಶ್ ಅವರಿಗೆ ಕುರ್ಚಿ, CM ಕುರ್ಚಿ, ಸಪೋಸ್ ಏನಾದರೂ ಡಿ ಕೆ ಶಿಯವರು CM ಆದರೆ ದೂರದ ಗೋಟಿ, ದೂರದ ಕನಸಾಗಿಬಿಡ್ತೈತಿ ಅನ್ನೋದು ಭಾಳಷ್ಟು ಜನರ ಅಭಿಪ್ರಾಯ. ಹೀಗಾಗಿ ಸತೀಶ್ ಅವರಿಗೂ ಸಹಿತ ಇದು ಏನಪ್ಪ ಅಂದ್ರೆ CM ಸ್ಥಾನಕ್ಕಾಗಿ ಒಂದು ಕೊನೆ ಹೋರಾಟ ಅಂದರೂ ಅಡ್ಡಿಯಿಲ್ಲ. ಯಾಕಂದ್ರೆ ಒಮ್ಮೆ ಏನಾದರೂ CM ಆಗಿಬಿಟ್ರಪ್ಪ ಅಂತಂದ್ರೆ ಇನ್ನು ಫ್ಯೂಚರ್ದೊಳಗೆ ಭವಿಷ್ಯದಲ್ಲೇ ಡಿ ಕೆ ಶಿ ಅವರು ಇನ್ನೂ ಅವ್ರ ವಯಸ್ಸದ, ಈಗ ಅವ್ರಿಗೆ ಇರ್ಬೋದು ಮೋಸ್ಟ್ಲಿ 65, 68 ಎಷ್ಟು ಇರ್ಬೋದು, ಅಷ್ಟೆಲ್ಲ ಬಂದಲ್ಲಿದ್ದಾರೆ. ಹೀಗಾಗಿ ಅವ್ರ ಭವಿಷ್ಯದ ರಾಜಕೀಯದಲ್ಲಿ ಇನ್ನೂ ಭವಿಷ್ಯದ ಮುಂದಿನ 10 ವರ್ಷದ ಮಿನಿಮಮ್ ಇವರ ಒಂದು ಕಾಂಗ್ರೆಸ್ ಆಡಳಿತ ಬಂದ್ರೆ ಮುಖ್ಯಮಂತ್ರಿ ಆಗುವ ಎಲ್ಲ ಅದಾವೆ. ಇದರರ್ಥ ಸತೀಶ್ ಅವರು ಇನ್ನು ಮುಂದೆ ಫ್ಯೂಚರ್ದಲ್ಲೇ CM ಆಗೋದಿಲ್ಲ ಅಂತಲ್ಲ. ಆದ್ರೆ ಏನು ಆಗಬೇಕಾಗಿತ್ತಪ್ಪ ಅಂದ್ರೆ ಡಿ ಕೆ ಶಿ ಅವ್ರು ಒಮ್ಮೆ ಆದ್ರೆ ಅವ್ರ ಕೈಯಿಂದ ಅದನ್ನು ಕಸಿದುಕೊಳ್ಳೋದು, ತೊಗೊಳ್ಳೋದು. ಇವತ್ತು ಯಾವ ರೀತಿಯಾಗಿ ಡಿ ಕೆ ಶಿ ಅವ್ರು ಒದ್ದಾಡಿದಾರಲ್ಲ, ನಮ್ಮ CM ಸಿದ್ದರಾಮಯ್ಯ ಅವರ ಕೈಯಿಂದ ಅಧ್ಯಕ್ಷಗೆ ಇದು CM ಸ್ಥಾನ ಕಸಿದುಕೊಳ್ಳೋದಕ್ಕೆ ಅಂಥ ಹೋರಾಟನ ಮತ್ತೆ ಭವಿಷ್ಯದಲ್ಲಿ ಮಾಡಬೇಕಾಗ್ತದೆ. ಮತ್ತು ಹಿಂದೂ ಸಂಘಟನೆ ಇನ್ನೂ ಪ್ರಬಲವಾಗಿ ಮಾಡಬೇಕಾಗ್ತದೆ. ಇನ್ನೂ ಭಾಳಷ್ಟು ಅದಾವೆ. ಅಷ್ಟು ಸುಲಭವಾಗಿ CM ಪೋಸ್ಟ್ ಸತೀಶ್ ಅವರು ಸಿಗೋದು ಸಮೀಪದಲ್ಲಿ ಭಾಳ ಕಷ್ಟ. ಅದಕ್ಕೆ ಅವರು ಏನಾದರೂ ಮಾಡಿ ಸಿದ್ದರಾಮಯ್ಯನ 2028 CM ಆಗಿ ಮುಂದುವರ್ಸ್ಕೊಂಡು ಹೋಗ್ಬೇಕಂತೇಳಿ ಅವ್ರ ಜೊತೆಗೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ಈಗ ಪರಮೇಶ್ವರ್ಗೂ ಅದ ಈ ನೆಪದೊಳಗಾದರೂ ಸಹಿತ ಡಿ ಕೆ ಶಿವರನ್ನ ತಪ್ಪಿಸಿ ಪರಮೇಶ್ವರಿಗೆ ಸಿಗಬಹುದು ದಲಿತ ಒಂದು ಕೋಟದಲ್ಲೇ. ಆ ನಂತರ 2 ವರ್ಷ ನಂತರ ಪರಮೇಶ್ವರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬದಿಗೆ ಸರಿಸ್ಬೋದು ಸತೀಶ್ ಅವರು. ಆದರೆ ಡಿ ಕೆ ಶಿ ಅವರು ಒಮ್ಮೆ ಆದ್ರೆ ಅವ್ರನ್ನ ಬದಿಗೆ ಸರಿಸೋ ಸಾಧ್ಯ ಇಲ್ಲ. ಯಾಕಂದ್ರೆ ಈಗಾಗಲೇ ಬೆಳಗಾವಿ ಜಿಲ್ಲೆ ರಾಜಕಾರಣದಲ್ಲಿ ಇನ್ನುಳಿದ ಕಡೆ ಆಗಲಿ, ಅದರಲ್ಲೂ ಮುಖ್ಯ ಬೆಳಗಾವಿ ಜಿಲ್ಲೆ ರಾಜಕಾರಣದಲ್ಲೇ ಡಿ ಕೆ ಶಿ ಅವರು ಮೂಗು ತೋರಿಸ್ತಾ ಇದ್ದಾರೆ ಅನ್ನೋ ಸಹಿತ ಈಗಾಗಲೇ ಸ್ಪಷ್ಟ ಆಗ್ತಾ ನಡೆದು. ಹೀಗಾಗಿ ಇನ್ನೂ ಒಂದು ಏನಪ್ಪ ಅಂತಂದ್ರೆ ಸಪೋಸ್ ಡಿ ಕೆ ಶಿ ಅವರು CM ಆಗಿ ಸಂಪುಟ ವಿಸ್ತರಣೆ ಮಾಡಿದರೆ ಅದರಲ್ಲೇ ಲಕ್ಷ್ಮಣ್ ಸವದಿ ಖಚಿತವಾಗಿ ಉನ್ನತವಾದ ಮಂತ್ರಿಗಿರಿಯನ್ನು ಪಡೆದಿದ್ದಾರೆ. ತಮ್ಮ ಬೆಂಬಲಿಗರನ್ನು ಈ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳೆಸುವ ಎಲ್ಲ ಸಾಧ್ಯತೆಗಳು ಡಿ ಕೆ ಶಿ ಅವರು CM ಆದ್ರೆ ಆಗುವ ಸಾಧ್ಯತೆಗಳಿದಾವೆ. ಇವೆಲ್ಲ ನೆಲೆಗಟ್ಟಿನಲ್ಲೇ ಸತೀಶ್ ಅವರು ಇದನ್ನು ಆದಷ್ಟು ತಡಿಬೇಕು ಅಂತ ಪ್ರಯತ್ನಿಸಿದ್ದಾರೆ. ನೋಡೋಣ ತೆರೆಯಕ್ಕೆ ಆಗ್ತದನ ಅಥವಾ ಇಲ್ವಾ ಅನ್ನುವಂಥದ್ದು. ಜೊತೆಗೆ ಡಿ ಕೆ ಶಿ ಅವರು CM ಆದರೆ ತುರ್ತು ಮಾತ್ರ ಇಷ್ಟು ಒಂದು ಹೇಳ್ಬೋದು, ಸತೀಶ್ ಅವ್ರ ಸಮೀಪದಲ್ಲಿ CM ಆಗುವಂಥ ಕನಸ ಸ್ವಲ್ಪ ದೂರ ಆಗ್ತದೇನೋ, ಯಾರಿಗೂ ಗೊತ್ತು. ಅವರು ಸಹ ಸಾಕಷ್ಟು ಹೋರಾಟಗಾರಿದ್ದಾರೆ. ಸತೀಶ್ ಅವರು ಸಾಕಷ್ಟು ಇಲ್ಲಿವರೆಗೆ ಈ ಹಂತಕ್ಕೆ ಬಂದು ನಿಂತಿದ್ದಾರೆ ಅಂದ್ರೆ ಅವರಲ್ಲೂ ಜಾಣ್ಮೆ ಅದ, ಅನುಭವ ಅದ. ಜೊತೆಗೆ ಅವ್ರ ಬೆಂಬಲಿಗರು ಇದ್ದಾರೆ, ಅಹಿಂದ ಸಂಘಟನೆ ಅದ, ಜೊತೆಗೆ ಸಿದ್ದರಾಮಯ್ಯನವರು ಅದಾರ. ಏನು ಬೇಕಾದ ಆಗ್ಬೋದು ಅಲ್ವಾ? ನನಗೆ ಅನಿಸಿದ ಕೆಲವು ಮಾತನ್ನು ಹೇಳಿದ್ದೀನಿ. ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು H16 ನ್ಯೂಸ್ ಅರ್ಥ ತಿಳಿಸಿದ್ದರಾಮಿದು ಸತ್ಯ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ
ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ, ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.